Hello everyone, this is Girisha, Assistant Professor, Government First Grade College, Badamnalli. Today we are going to start a new chapter that is called Foreign Exchange Market. ಸೊ ಇವತ್ತು ನಾವು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ನಾವು ಕರಿತೀವಿ. ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್ಸ್ ಇನ್ ದ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಸರ್ವಿಸಸ್. ಇದು ಒಂದು ಕೊನೆಯ ಚಾಪ್ಟರ್ ಆಗಿರುತ್ತೆ. ಸೊ ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಗೆ ನಾವು ಮೊದಲು ಇಂಟ್ರಡಕ್ಷನ್ನ ನಾವು ನೋಡೋದಾದರೆ, Introduction. The market for foreign exchange involves the purchase and sale of national currencies. A foreign exchange market exists because the economies employ the national currencies. If the world economy used a single currency, there would be no need for foreign exchange market. ಬೇಸಿಕ್ಕಾಗಿ ನೀವು ಫಾರಿನ್ ಎಕ್ಸ್ಚೇಂಜ್ ಅಥವಾ ವಿದೇಶಿ ವಿನಿಮಯ ಅಂತ ಕೇಳಿರ್ತೀರ ಅಂತ ನಾನು ಭಾವಿಸ್ತೀನಿ. ಸೊ ಮುಖ್ಯವಾಗಿ ಯಾವುದೇ ಒಂದು ದೇಶ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಅಥವಾ ಯಾವುದೋ ಒಂದು ಸರಕು ಸೇವೆಗಳನ್ನು ಬೇರೊಂದು ದೇಶದಿಂದ ಆಮದು ಮಾಡ್ಕೊಳ್ಬೇಕಾದ್ರೆ ನಮಗೆ ಫಾರಿನ್ ಕರೆನ್ಸಿ ಅನ್ನೋದು ಅವಶ್ಯಕವಾಗಿ ಬೇಕಾಗುತ್ತೆ. ಇಟ್ಸ್ ನಥಿಂಗ್ ಬಟ್ ಫಾರಿನ್ ಎಕ್ಸ್ಚೇಂಜ್ ಅನ್ನೋದು ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ನೋ ಒನ್ ಕಂಟ್ರಿ is independent, so every country is one form or another form is directly or indirectly depending upon another country for exchange of their goods and services. ಯಾವೊಂದು ದೇಶವು ಕೂಡ ಸ್ವತಂತ್ರವಾಗಿ ಆಡಳಿತ ನಡೆಸ್ತಾ ಇಲ್ಲ ಅಥವಾ ಸ್ವತಂತ್ರವಾಗಿ ತನ್ನ ಕಾರ್ಯಗಳನ್ನು ಅಥವಾ ತನಗೆ ಬೇಕಾದಂಥ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದು ದೇಶ ಒಂದಲ್ಲ ಒಂದು ವಿಧದಲ್ಲಿ ಬೇರೊಂದು ದೇಶದೊಂದಿಗೆ ಅವಲಂಬನೆ ಆಗಿರಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಸೊ ಹಾಗಾಗಿ ನಮಗೆ ಫಾರಿನ್ ಎಕ್ಸ್ಚೇಂಜ್ ಅನ್ನೋದು ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ ಅಂತ. ಇಲ್ಲಿ ಮುಖ್ಯವಾಗಿ ಫಾರಿನ್ ಎಕ್ಸ್ಚೇಂಜ್ ನಮಗೆ ಯಾಕೆ ಅವಶ್ಯಕತೆ ಬೇಕಾಗುತ್ತೆ ಅಂತಂದರೆ, ಸೊ ಕಂಟ್ರೀಸ್ ಕರೆನ್ಸೀಸ್ ಆರ್ ನಾಟ್ ಸೇಮ್ ಇನ್ ದ ಗ್ಲೋಬಲ್ ಮಾರ್ಕೆಟ್. ಸೊ ಎಲ್ಲ ಕಂಟ್ರಿಗಳ ಕರೆನ್ಸಿ ಒಂದೇ ಅಲ್ಲ. ಸೊ ನಮ್ಮ ದೇಶದ ಕರೆನ್ಸಿ ಬೇರೆ ಆದರೆ ಯು ಎಸ್ ಅಲ್ಲಿರೋ ಕರೆನ್ಸಿ ಬೇರೆ ಆಗಿದೆ. ಅಂದರೆ ನಮ್ಮ ದೇಶದಲ್ಲಿ ರುಪೀನ ಯೂಸ್ ಮಾಡ್ತಾಯಿದ್ರೆ ಹಿಂಗೆ ಯು ಎಸ್ ಎನಲ್ಲಿ ಡಾಲರ್ನ ಯೂಸ್ ಮಾಡ್ತಾರೆ, ಅದೇ ರೀತಿ ಇಂಗ್ಲೆಂಡಲ್ಲಿ ಪೌಂಡ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ದೇಶ ತನ್ನದೇ ಆದ ಒಂದು ಕರೆನ್ಸಿಯನ್ನು ಹೊಂದಿದೆ. ಹಾಗಾಗಿ ನಾವು ಯಾವುದೇ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅಥವಾ ಎಕ್ಸ್ಪೋರ್ಟ್ ಮಾಡ್ಕೊಳ್ತಿದ್ದೀವಿ ಅಂದರೆ ವಿ ಹ್ಯಾವ್ ಟು ಪೇ ಇನ್ ಟರ್ಮ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್. ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ ಅವರ್ ಇಂಡಿಯನ್ ರುಪಿ. ಸೊ ನಮ್ಮ ದೇಶದ ಇಂಡಿಯನ್ ರುಪಿನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಹಾಗಾಗಿ ನಮಗೆ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅನ್ನೋದು ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ ಅಂತ ಅದೇ ನಾನು ಇಲ್ಲಿ ಹೇಳಿರೋದು. ಸೊ ಪ್ರತಿಯೊಂದು ದೇಶ ತನ್ನದೇ ಆದ ಒಂದು ಕರೆನ್ಸಿನ ಹೊಂದಿರೋದ್ರಿಂದ ದೇರ್ ಈಸ್ ಎ ಹ್ಯೂಜ್ ಸ್ಕೋಪ್ ಫಾರ್ ಫಾರಿನ್ ಎಕ್ಸ್ಚೇಂಜ್. ಫಾರೆಕ್ಸ್ in simple terms, currency is also called as the foreign exchange or currency trading. It's a decentralized global market where all the world currencies trade with each other. It's the largest liquid market in the world. So the foreign exchange market is not confined to the single country or group of countries. So it's confined to the all over the world. So ಇದು ಜಾಗತಿಕ ಮಾರುಕಟ್ಟೆ ಆಗಿರುತ್ತೆ, ಇದೊಂದು ಗ್ಲೋಬಲ್ ಮಾರ್ಕೆಟ್ ಆಗಿರುತ್ತೆ. ಸೊ ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ ಅಂದರೆ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಒಂದು ಒನ್ ವೇ ಆರ್ ಅನದರ್ ವೇ ದೇ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಂಟರಿಂಗ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಅವರು ಎಲ್ಲ ದೇಶಗಳು ಕೂಡ ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಎಂಟರ್ ಆಗಿರ್ತಾರೆ. ಸೊ ಹಾಗಾಗಿ ಇದು ಒಂದು ಹ್ಯೂಜ್ ಮಾರ್ಕೆಟ್ ಆಗಿರುತ್ತೆ. ಇಟ್ಸ್ ಅ ಲಾರ್ಜೆಸ್ಟ್ ಲಿಕ್ವಿಡ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಸೊ ಹಾಗಾಗಿ ಇದು ತುಂಬ ದೊಡ್ಡ ಒಂದು ಮಾರುಕಟ್ಟೆಯಾಗಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಅಂತ. With the irregularities in the performance in the other markets, the growth of forex trading, investing and management is upward trajectory. So compared to the other market, there is an irregularities or the lack of performance in some other markets. There is huge scope for foreign exchange market. So ಈಗ ಸಪೋಸ್ ಒಬ್ಬ ಇನ್ವೆಸ್ಟರ್ಸ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತಂದರೆ ಅವನಿಗೆ ರೇಟ್ ಆಫ್ ರಿಟರ್ನ್ ಜಾಸ್ತಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ನೀವು ಬೇರೆ ಕಡೆ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ರಿಯಲ್ ಅಸೆಟ್ಸ್ ಮೇಲೆ ಅಥವಾ ರಿಯಲ್ ಎಸ್ಟೇಟಲ್ಲೋ ಅಥವಾ ಬೇರೆ ಒಂದು ಗೋಲ್ಡಲ್ಲೋ ಅಥವಾ ಬೇರೆ ಒಂದು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮಲ್ಲಿ ರಿಟರ್ನ್ ಬರುತ್ತೆ, ಶಾರ್ಟ್ ಟರ್ಮಲ್ಲಿ ಯಾವುದೇ ರಿಟರ್ನ್ಸ್ ಬರೋದಿಲ್ಲ. ಸೊ ಹಾಗಾಗಿ ಅದರಲ್ಲೂ ರೇಟ್ ಆಫ್ ರಿಟರ್ನು ಕಂಪೇರ್ಡ್ ಟು ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ತುಂಬ ಲೋವರ್ ರೇಟ್ ಆಫ್ ರಿಟರ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅದರಿಂದ ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅನ್ನೋದೇನಾಗಿದೆ ಈಗ ತುಂಬ ಗ್ರೋತ್ ಆಗಿದೆ, ತುಂಬ ಡೆವಲಪ್ಡ್ ಮಾರ್ಕೆಟ್ ಆಗಿದೆ ಮತ್ತು ತುಂಬ ಹ್ಯೂಜ್ ಮಾರ್ಕೆಟ್ ಆಗಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ನೆಕ್ಸ್ಟು ಅಕಾರ್ಡಿಂಗ್ ಟು ದ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ವಿಚ್ ಈಸ್ ಓನ್ಡ್ ಬೈ ಸೆಂಟ್ರಲ್ ಬ್ಯಾಂಕ್ಸ್, ಟ್ರೇಡಿಂಗ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆರ್ ಆವರೇಜ್ಡ್ $6.6 trillion ಪರ್ ಡೇ ಇನ್ ಏಪ್ರಿಲ್ 2019. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಇಟ್ಸ್ ಅ ಗ್ಲೋಬಲ್ ಮಾರ್ಕೆಟ್, ಇಟ್ಸ್ ನಾಟ್ ಕನ್ಫೈನ್ಡ್ ಟು ದ ಒನ್ ಕಂಟ್ರಿ ಆರ್ ಸಮ್ ಆಫ್ ದ ಕಂಟ್ರೀಸ್. ಸೊ ಇದು ಒಂದು ಜಾಗತಿಕ ಮಾರುಕಟ್ಟೆ ಆಗಿರೋದ್ರಿಂದ ಇಲ್ಲಿ
ದ ಸ್ಕೇಲ್ ಆಫ್ ಆಪ್ರೇಷನ್ ತುಂಬ ಲಾರ್ಜ್ ಸ್ಕೇಲ್ ಆಫ್ ಆಪ್ರೇಷನ್ಸ್ ನಡೀತಾ ಇರುತ್ತೆ ಅಂತ, ಸೊ ಹ್ಯೂಜ್ ಮಾರ್ಕೆಟ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಅದಕ್ಕೆ ಹೇಳ್ತೇನೆ $6.6 trillion ಪರ್ ಡೇ ಟ್ರಾನ್ಸಾಕ್ಷನ್. ಸೊ ಒಂದು ದಿನ ಟ್ರಾನ್ಸಾಕ್ಷನ್ನೇ ಇಷ್ಟೊಂದು ಹ್ಯೂಜ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಗಳು ಒಂದು ದಿನದಲ್ಲೇ ಕೂಡ ನಡೆದಿರುವಂಥ ಉದಾಹರಣೆಗಳು ಇದ್ದಾವೆ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಗಿಂತ ಮೊದಲು ನಾವು ಫಾರಿನ್ ಎಕ್ಸ್ಚೇಂಜ್ ಅಂತಂದರೆ ಏನು ಅಂತ ನೋಡೋಣ. ಫಾರಿನ್ ಎಕ್ಸ್ಚೇಂಜ್ ರೆಫರ್ಸ್ ಟು ದ ಎಕ್ಸ್ಚೇಂಜ್ ಆಫ್ ಒನ್ ಕರೆನ್ಸಿ ಫಾರ್ ಅನದರ್ ಆರ್ ದ ಕನ್ವರ್ಷನ್ ಆಫ್ ಕರೆನ್ಸಿ ಇಂಟು ಅನದರ್ ಕರೆನ್ಸಿ. ಸೊ ನಾನು ಆಲ್ರೆಡಿ ಹೇಳಿದೆ, ಫಾರಿನ್ ಎಕ್ಸ್ಚೇಂಜ್ ಅನ್ನೋದು ಕೂಡ ಇಲ್ಲಿ ಏನಂತಂದರೆ ಕನ್ವರ್ಷನ್ ಆಫ್ ಒನ್ ಕಂಟ್ರಿ ಕರೆನ್ಸಿ ಇಂಟು ಅನದರ್ ಕಂಟ್ರಿ ಕರೆನ್ಸಿ. ಸೊ ಈಗ ನಾನು ಹೇಳಿದ್ರೆ, ಸಪೋಸ್ ಈಗ ನೀವು ಯಾವುದಾದ್ರು ಇಂಗ್ಲೆಂಡ್ನಿಂದ ಗೂಡ್ಸ್ನ ತರಿಸ್ಕೊಳ್ತಿದ್ದೀರಾ ಅಂತಂದರೆ ನೀವೇನು ಮಾಡಬೇಕು, ಪೌಂಡಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಅವರು ರುಪೀಸಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಕರೆನ್ಸಿಯನ್ನು ಪೌಂಡಾಗಿ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ನಮ್ಮ ಕರೆನ್ಸಿಯನ್ನು ಪೌಂಡಾಗಿ ಕನ್ವರ್ಟ್ ಮಾಡಬೇಕು. ಸೊ ಆ ಪೌಂಡಾಗಿ ಕನ್ವರ್ಟ್ ಆದಂಥ ಕರೆನ್ಸಿಯನ್ನು ನಾವೇನಂತ ಕರಿತೀವಿ, ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಆದರೆ ಇಲ್ಲಿ ಹೇಳಿರೋದು ಫಾರಿನ್ ಎಕ್ಸ್ಚೇಂಜ್ ರೆಫರ್ಸ್ ಟು ದ exchange of one currency for another or the conversion of one currency into another currency. It's a process by which people in different countries pay each other by exchange of different types of currencies or different types of money. ಸೊ ಇದು ಒಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಬರುವಂಥ ಒಂದು ಮಾರ್ಕೆಟ್ ಆಗಿದ್ದು, ಸೊ ಇಲ್ಲೇನಾಗುತ್ತೆ ಫಾರಿನ್ ಎಕ್ಸ್ಚೇಂಜು, ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಥವಾ ಮೆನಿ ಕಂಟ್ರೀಸ್ಗಳು ಏನು ಮಾಡ್ತವೆ, ದೇ ಆರ್ ಎಕ್ಸ್ಚೇಂಜಿಂಗ್ ದ ಡಿಫ್ರೆಂಟ್ ಕರೆನ್ಸಿ ವಿತ್ ದ ಡಿಫ್ರೆಂಟ್ ಮನಿ. ಸೊ ಅವ್ರ ಕರೆನ್ಸಿನ ಏನು ಮಾಡ್ತಾರೆ, ಬೇರೊಂದು ಹಣದ ಜೊತೆಗೆ ಅವ್ರು ಏನು ಮಾಡ್ತಾರೆ, ಬದಲಾವಣೆ ಮಾಡ್ಕೊಳ್ತಾರೆ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂತ ನಾವಿಲ್ಲಿ ಇದನ್ನು ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟು, ಇನ್ ಅದರ್ ವರ್ಡ್ಸ್, ದ ಫಾರಿನ್ ಎಕ್ಸ್ಚೇಂಜ್, ದಟ್ಸ್ ಫಾರೆಕ್ಸ್, ಇಸ್ ಅ ಟ್ರೇಡಿಂಗ್ ಆಫ್ ಒನ್ ಕರೆನ್ಸಿ ಫಾರ್ ಅನದರ್. ಸೊ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ಕರೆನ್ಸಿಯ ದೇಶದ ಕರೆನ್ಸಿಯಾಗಿ ಬದಲಾವಣೆ ಮಾಡೋದನ್ನ, ಅಥವಾ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯೊಂದಿಗೆ ಒಂದು ಅಳತೆ ಮಾಡೋದನ್ನ, ಮೌಲ್ಯಮಾಪನ ಮಾಡೋದನ್ನು ಕೂಡ, ಮೆಷರ್ ಮಾಡೋದನ್ನು ಕೂಡ ನಾವೇನಂತ ಕರಿತೀವಿ, ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ US $1 is equal to 60 rupees ಅಂತಂದರೆ ವಿ ಆರ್ ಗೋಯಿಂಗ್ ಟು ಮೆಷರ್ ದ ವ್ಯಾಲ್ಯೂ ಆಫ್ ಡಾಲರ್ ಇನ್ ಟರ್ಮ್ಸ್ ಆಫ್ ಇಂಡಿಯನ್ ರುಪಿ. ಸೊ ಡಾಲರ್ನ ವ್ಯಾಲ್ಯೂನ ನಾವು ಇಂಡಿಯನ್ ರುಪಿನಲ್ಲಿ ಏನು ಮಾಡ್ತೀವಿ, ಇಲ್ಲಿ ಮೆಷರ್ ಮಾಡ್ತೀವಿ ಅಥವಾ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್, ಫಾರಿನ್ ಎಕ್ಸ್ಚೇಂಜ್ ಆರ್ ಫಾರೆಕ್ಸ್, ದ ಕನ್ವರ್ಷನ್ ಆಫ್ ಒನ್ ಕಂಟ್ರಿ ಕರೆನ್ಸಿ ಇಂಟು ಅನದರ್. ಸೊ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯಾಗಿ ಕನ್ವರ್ಷನ್ ಮಾಡೋದನ್ನು ನಾವೇನಂತ ಕರಿತೀವಿ, ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಅಂತೇಳಿ ಕರಿತೀವಿ ಅಂತ. ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಮಾರ್ಕೆಟ್ ಅಂತ ನಮಗೆ ಗೊತ್ತಿದೆ, ಇಟ್ಸ್ ಅ ಪ್ಲೇಸ್ ವೇರ್ ದ ಬೈಯರ್ ಆ್ಯಂಡ್ ಸೆಲ್ಲರ್ ಮೀಟ್ ಈಚ್ ಅದರ್ ಫಾರ್ ಎಕ್ಸ್ಚೇಂಜ್ ಆಫ್ ದಿರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮಾರುಕಟ್ಟೆ ಒಂದು ನಿರ್ದಿಷ್ಟ ಸ್ಥಳ ಆಗಿರಬೇಕು ಅಥವಾ ಸ್ಥಳ ಆಗದೇನೂ ಕೂಡ ಇರ್ಬೋದು. ಸೊ ಬೈಯರ್ ಆ್ಯಂಡ್ ಸೆಲ್ಲರ್ ಏನಾಗಬೇಕು, ಮೀಟ್ ಆಗಬೇಕು. ಸೊ ಮೀಟ್ ಆಗದೇನೂ ಕೂಡ ಇರ್ಬೋದು. ಸೊ ಫಾರ್ ಎಕ್ಸ್ಚೇಂಜ್ ಆಫ್ ದಿರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಇದು ತುಂಬ ಇಂಪಾರ್ಟೆಂಟು. ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಎಕ್ಸ್ಚೇಂಜ್ ಮಾಡೋ ಒಂದು ಪರ್ಪಸ್ಗೆ ಅವ್ರು ಮೀಟ್ ಆದರೆ, ಸೊ ಅದನ್ನು ನಾವು ಒಂದು ಮಾರ್ಕೆಟ್ ಅಂತ ಕರಿತೀವಿ ಅಥವಾ ಮಾರುಕಟ್ಟೆ ಅಂತ ಕೂಡ ಕರಿತೀವಿ ಅಂತ. ಸೊ ಅದೇ ರೀತಿ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತಂದರೆ, ಇಟ್ಸ್ ಅ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಇನ್ ವಿಚ್ ದ ಫಾರಿನ್ ಕರೆನ್ಸಿ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ಬಟ್ ಇಲ್ಲಿ ಏನು ಪರ್ಚೇಸ್ ಮಾಡ್ತಾರೆ, ಇಲ್ಲಿ ಏನು ಸೋಲ್ಡ್ ಮಾಡ್ತಾರೆ ಅಂದರೆ, ಫಾರಿನ್ ಕರೆನ್ಸಿಯನ್ನು ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋ ಒಂದು ನಿರ್ದಿಷ್ಟವಾದ ಒಂದು ಮಾರುಕಟ್ಟೆ ಅಥವಾ ನಿರ್ದಿಷ್ಟವಾದ ಒಂದು ಸ್ಥಳವನ್ನು ನಾವೇನಂತ ಕರಿತೀವಿ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ದ ಬೈಯರ್ ಆ್ಯಂಡ್ ಸೆಲ್ಲರ್ ಇನ್ಕ್ಲೂಡ್ಸ್ ದ ಇಂಡಿವಿಜುವಲ್ ಫರ್ಮ್ಸ್, ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ದ ಸೆಂಟ್ರಲ್ ಬ್ಯಾಂಕ್ಸ್. ದೀಸ್ ಆರ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಪಾರ್ಟಿಸಿಪೆಂಟ್ಸ್ ಆಗಿರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಫಾರಿನ್ ಕರೆನ್ಸಿನ ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅನ್ನೋದು ನಾವಿಲ್ಲಿ ತಿಳ್ಕೊಬೋದು ಅಂತ. ಲೆಟ್ಸ್ ನೋ ದ ಅನದರ್ ಮೀನಿಂಗ್. ದ ಮಾರ್ಕೆಟ್ ಪ್ಲೇಸ್, foreign exchange market is a market place where the international foreign currency are sold and purchased simultaneously is known as foreign exchange market or forex market. ಸೊ ಅದೇ ಹೇಳ್ತಾ ಇದ್ದರೆ, ಸೊ ಇಲ್ಲಿ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶದ ಕರೆನ್ಸಿಯೊಂದಿಗೆ ನಾವು ಕನ್ವರ್ಷನ್ ಮಾಡಿ ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋವಂಥ ಒಂದು ಪ್ಲೇಸ್ನ ನಾವೇನಂತ ಕರಿತೀವಿ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಥವಾ ಫಾರೆಕ್ಸ್ ಮಾರ್ಕೆಟ್ ಅಂತ ಕರಿತೀವಿ ಅಂತ. ಇಟ್ ಪ್ರೊವೈಡ್ಸ್ ದ ಪ್ಲಾಟ್ಫಾರ್ಮ್ ಫಾರ್ ಬ್ಯಾಂಕ್ಸ್, ಮರ್ಚೆಂಟ್ಸ್, corporate firms, individual investors and the government to buy and sell the ಫಾರಿನ್ ಕರೆನ್ಸೀಸ್. ಇಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ, ಬ್ಯಾಂಕ್ಸ್ಗಳು ಬರ್ತವೆ, ಮರ್ಚೆಂಟ್ಸ್ ಬರ್ತಾರೆ, ಕಾರ್ಪೊರೇಟ್ ಫರ್ಮ್ಗಳು ಬರ್ತಾರೆ, ಇಂಡಿವಿಜುವಲ್ ಬರ್ತಾರೆ, ಮತ್ತು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಬರ್ತಾರೆ. ಜೊತೆಗೆ ಗೌರ್ಮೆಂಟು ಕೂಡ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಗೆ ಎಂಟ್ರ್ ಆಗುತ್ತೆ, ಅದು ಒಂದು ಪಾರ್ಟಿಸಿಪೆಂಟ್ ಆಗಿ ವರ್ಕ್ ಮಾಡುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೋದು. ಸೊ ನೆಕ್ಸ್ಟು, ಡೆಫಿನೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಅಕಾರ್ಡಿಂಗ್ ಟು ದ ಜಾರ್ಡನ್ ಆ್ಯಂಡ್ ಮ್ಯಾಥ್ಯೂ,
Foreign exchange market is a market where the buyer and seller are involved in the sale and purchase of foreign currencies. ಸೊ ಯಾವ ಒಂದು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ವಿದೇಶಿ ವಿನಿಮಯನ ಖರೀದಿ ಮತ್ತು ಮಾರಾಟ ಮಾಡ್ತಾರೋ ಸೊ ಅಂಥ ಒಂದು ಮಾರುಕಟ್ಟೆ ನಾವು ಏನಂತ ಕರಿತೀವಿ ವಿದೇಶಿ ವಿನಿಮಯ ಮಾರುಕಟ್ಟೆ. ದಟ್ಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಇಟ್ಸ್ ಅ ಮಾರ್ಕೆಟ್ ವೇರ್ ದ ಬೈಯರ್ ಆ್ಯಂಡ್ ಸೆಲ್ಲರ್ ಮೀಟ್ ಈಚ್ ಅದರ್ ಫಾರ್ ಎಕ್ಸ್ಚೇಂಜ್ ಆಫ್ ದೇರ್ ಇಂಟರ್ನ್ಯಾಷನಲ್ ಕರೆನ್ಸೀಸ್ ಆರ್ ಎಕ್ಸ್ಚೇಂಜ್ ಆಫ್ ದೇರ್ ಕರೆನ್ಸೀಸ್. ಸೊ ಕರೆನ್ಸಿನ ಬದಲಾವಣೆ ಮಾಡ್ಕೊಳ್ಳೋವಂಥ ಮಾರ್ಕೆಟ್ನ ಅಥವಾ ಬೈ ಆ್ಯಂಡ್ ಸೆಲ್ ಆಫ್ ಫಾರಿನ್ ಕರೆನ್ಸೀಸ್ ಅಂತ ಹೇಳ್ತೇವೆ. ಖರೀದಿ ಮಾಡೋದು ಅಥವಾ ಮಾರುವಂಥ ಒಂದು ಫಾರಿನ್ ಕರೆನ್ಸಿ ಅನ್ನೋ ಮಾರುಕಟ್ಟೆಯನ್ನು ನಾವೇನಂತ ಕರಿತೀವಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ಇನ್ ಮಾರ್ಕೆಟ್ ವೇರ್ ದ ಕರೆನ್ಸೀಸ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್ ಈಸ್ ಕಾಲ್ಡ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಇಂಟರ್ನ್ಯಾಷನಲ್ ಕರೆನ್ಸಿಗಳನ್ನು ಪರ್ಚೇಸ್ ಮಾಡೋದು ಮತ್ತು ಸೇಲ್ ಮಾಡೋ ಒಂದು ನಿರ್ದಿಷ್ಟ ಒಂದು ಪ್ಲೇಸ್ನ ನಾವೇನಂತ ಕರಿತೀವಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತೇಳಿ ಕರಿತೀವಿ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ and definition of foreign exchange market. ಸೊ ಇದುವರೆಗೂ ಕೂಡ ನಾವು ಮೀನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಹಾಗೂ ಡೆಫಿನೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ನೋಡಿದ್ವಿ. ನೆಕ್ಸ್ಟು ದ ಫೀಚರ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಒಂದು ಗುಣಲಕ್ಷಣಗಳನ್ನು ಅಥವಾ ಲಕ್ಷಣಗಳನ್ನು ನೋಡೋಣ. ಫಸ್ಟ್ ಒಂದು ಹೈ ಲಿಕ್ವಿಡಿಟಿ. ಸೊ ಲಿಕ್ವಿಡಿಟಿ ಅಂತಂದರೆ ನಮಗೆ ತುಂಬ ಸಿಂಪಲಾಗಿ ಹೇಳೋದಾದರೆ ದ ಎನಿ ಇನ್ಸ್ಟ್ರೂಮೆಂಟ್ಸ್ ಆರ್ ಎನಿ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವೆರಿ ಈಸಿಲಿ. ಇಟ್ಸ್ ನಥಿಂಗ್ ಬಟ್ ದಟ್ಸ್ ಕಾಲ್ಡ್ ಆಸ್ ಲಿಕ್ವಿಡಿಟಿ. ಸೊ ಯಾವುದೊಂದು ಆಸ್ತಿಯನ್ನು ಕ್ಯಾಶ್ ಆಗಿ ತುಂಬ ಸುಲಭವಾಗಿ ಕನ್ವರ್ಟ್ ಮಾಡ್ತೀರಾ ಅಂತಂದರೆ ಅದನ್ನು ನಾವು ಲಿಕ್ವಿಡಿಟಿ ಅಂತೇಳಿ ಕರಿತೀವಿ. ದಟ್ಸ್ ಮೀನ್ಸ್ ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಕರೆನ್ಸಿಯನ್ನು ನಾವು ಈಸಿಯಾಗಿ ಏನಂತ ಕನ್ವರ್ಟ್ ಮಾಡ್ಬೋದು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದು. ದಟ್ಸ್ ಅನ್ ಹೈ ಲಿಕ್ವಿಡಿಟಿ ಅಂತ ಹೇಳ್ತೇನೆ. ಜಸ್ಟ್ ಲಿಕ್ವಿಡಿಟಿ ಅಲ್ಲ, ಇಟ್ಸ್ ಅನ್ ಹೈ ಲಿಕ್ವಿಡಿಟಿ. ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಸ್ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅನ್ನೋದು ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೇನೆ. ತುಂಬ ಹೈ ಲಿಕ್ವಿಡ್ ಇನ್ಸ್ಟ್ರೂಮೆಂಟ್ಸ್ಗಳಿಲ್ಲಿ ಅಂದರೆ ಯಾವುದೇ ಕರೆನ್ಸಿಯನ್ನು ಕನ್ವರ್ಟ್ ಮಾಡಬೇಕು ಹಿಂಗಪ್ಪ ಎಷ್ಟು ದಿನ ತೊಗೊಳುತ್ತೋ ಅಥವಾ ಎಕ್ಸ್ಚೇಂಜ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೋ ಅಥವಾ ಏನಾದರೂ ಚಾರ್ಜಸ್ ಮಾಡಬೇಕು ಆ ಥರ ಪ್ರೊಸೆಸ್ಸೇ ಇರೋದಿಲ್ಲ ಇಲ್ಲಿ. ನಿಮ್ಗೆ ಯಾವ ಬೇಕಾದ್ರೂ ಕರೆನ್ಸಿನ ಯಾವ ಫಾರ್ಮಲ್ಲಿ ಬೇಕಾದ್ರೂ ಕೂಡ ನೀವೇನು ಮಾಡ್ಬೋದು ಇಮ್ಮಿಡಿಯೇಟಾಗಿ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಹೈ ಲಿಕ್ವಿಡಿಟಿ ಇರುವಂಥ ಒಂದು ಮಾರ್ಕೆಟ್ ಆಗುತ್ತೆ. ಇಟ್ ಇನ್ವಾಲ್ವ್ಸ್ ದ ಟ್ರೇಡಿಂಗ್ ಆಫ್ ವೇರಿಯಸ್ ಕರೆನ್ಸಿ ಅಕ್ರಾಸ್ ದ ಗ್ಲೋಬ್. ಆಲ್ ದ ಟ್ರೇಡರ್ಸ್ ಇನ್ ದ ಮಾರ್ಕೆಟ್ ಆರ್ ಫ್ರೀ ಟು ಬೈ ಆ್ಯಂಡ್ ಸೆಲ್ ದ ಕರೆನ್ಸೀಸ್ ಅಟ್ ಎನಿ ಟೈಮ್ ಆ್ಯಸ್ ಪರ್ ದೇರ್ ಚಾಯ್ಸ್. ಇಲ್ಲಿ ಇಂಥ ಮಾರ್ಕೆಟಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಬೈಯರ್ ಮತ್ತು ಸೆಲ್ಲರ್ ಏನು ಮಾಡ್ತಾರೆ ಫಾರಿನ್ ಕರೆನ್ಸಿನ ಈಸಿಯಾಗಿ ಅಥವಾ ವೆನ್ ಎವರ್ ದೇ ವಾಂಟ್. ಸೊ ಅವ್ರಿಗೆ ಯಾವಾಗ ಅವಶ್ಯಕತೆ ಇರುತ್ತೆ ಸೊ ಅವಾಗ ಏನು ಮಾಡ್ಬೋದು ಈಸಿಯಾಗಿ ಬೈ ಮಾಡ್ಬೋದು ಮತ್ತು ಸೆಲ್ ಮಾಡ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಹೈ ಲಿಕ್ವಿಡ್ ಮಾರ್ಕೆಟ್. ಸೊ ಮೋಸ್ಟ್ ಲಿಕ್ವಿಡ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಸೊ ಇದು ಒಂದು ತುಂಬ ಹೈ ಲಿಕ್ವಿಡಿಟಿ ಇರುವಂಥ ಒಂದು ಮಾರ್ಕೆಟ್ ಆಗಿರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫೀಚರ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ನೆಕ್ಸ್ಟು ಮಾರ್ಕೆಟ್ ಟ್ರಾನ್ಸ್ಪರೆನ್ಸಿ. Trader in the foreign exchange market has full access to all the market data and information. They can easily monitor the different countries' currencies, prices, fluctuations through the real-time portfolio and account trading without need of a broker. ಸೊ ದಿಸ್ ಇಸ್ ವೆರಿ ಟ್ರಾನ್ಸ್ಪರೆಂಟ್ ಮಾರ್ಕೆಟ್. ಸೊ ಟ್ರಾನ್ಸ್ಪರೆಂಟ್ ಮಾರ್ಕೆಟ್ ಅಂದರೆ ತುಂಬ ಪಾರದರ್ಶಕವಾದ ಒಂದು ಮಾರುಕಟ್ಟೆ ಆಗಿರುತ್ತೆ ಅಂತ. ಸೊ ಇಲ್ಲಿ ಯಾವುದೇ ಒಂದು ದೇಶದ ಕರೆನ್ಸಿಯನ್ನು ಅದರ ರೇಟ್ ಎಷ್ಟಿದೆ, ಅದರ ವ್ಯಾಲ್ಯೂ ಏನಿದೆ, ಅದು ಯಾವ ರೇಟಿಗೆ ಕನ್ವರ್ಷನ್ ಆಗುತ್ತೆ, ನಮ್ಗೆ ಎಷ್ಟು ಸಿಗುತ್ತೆ ಸೊ ಅನ್ನೋದು ನಾವು ಈಸಿಯಾಗಿ ನೋಡ್ಕೋಬೋದು. ಇದರಲ್ಲಿ ಯಾವುದೇ ಮುಚ್ಚು ಮರೆ ಅಥವಾ ಹೈಡ್ ಆ್ಯಂಡ್ ಸಿಕ್ ಬಿಸ್ನೆಸ್ ಇರೋದಿಲ್ಲ ಅಂತ, ನೀವು ಟ್ರಾನ್ಸ್ಪರೆಂಟಾಗಿ ಟ್ರಾನ್ಸಾಕ್ಷನ್ಗಳು ನಡೆಯುತ್ತೆ ಅಂತ. ಸೊ ಅದಲ್ಲದೆ ವಿ ಕ್ಯಾನ್ ಗೆಟ್ ದ ಡೇಟಾ ಆಫ್ ಪ್ರೀವಿಯಸ್ ಇಯರ್ ಟ್ರಾನ್ಸಾಕ್ಷನ್, ಪ್ರೀವಿಯಸ್ ಡೇ ಟ್ರಾನ್ಸಾಕ್ಷನ್, ಪ್ರೀವಿಯಸ್ ಮಂತ್ ಟ್ರಾನ್ಸಾಕ್ಷನ್ ಟು ನೋ ದ ವಾಟ್ ಎವರ್ ದ ಪ್ರೈಸಸ್ ಆರ್ ಫ್ಲಕ್ಚುಯೇಟಿಂಗ್. ಸೊ ಅದು ಪ್ರೈಸಸ್ ಏನು ಫ್ಲಕ್ಚುಯೇಷನ್ಸ್ ಆಗ್ತಾಯಿದೆ ಫಾರಿನ್ ಕರೆನ್ಸಿ ಪ್ರೈಸಸ್ಸು ಅನ್ನೋದು ನಾವು ಈಸಿಯಾಗಿ ವಿತ್ ದ ಹೆಲ್ಪ್ ಆಫ್ ಅವೈಲಬಲ್ ಡೇಟಾ ವಿ ಕ್ಯಾನ್ ಎಸ್ಟಿಮೇಟ್ ದ ಫ್ಯೂಚರ್ ದ ಕರೆನ್ಸೀಸ್ ಪ್ರೈಸಸ್. ಸೊ ನಾವೇನು ಮಾಡ್ಬೋದು, ನಾಳೆ ಒಂದು ಕರೆನ್ಸಿ ಪ್ರೈಸ್ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಅಥವಾ ಇನ್ನೂ ಏನಾದರೂ ಚೇಂಜಸ್ ಏನಾದರೂ ಆಗುತ್ತೋ ಅನ್ನೋದು ಕೂಡ ನಾವು ವಿತ್ ಅವೈಲಬಲ್ ಡೇಟಾ ವಿ ಕ್ಯಾನ್ ಫೋರ್ಕ್ಯಾಸ್ಟ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಇದನ್ನೆಲ್ಲದೂ ಕೂಡ ನಾವೇನು ಮಾಡ್ಬೋದು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಮಾರ್ಕೆಟ್ ಟ್ರಾನ್ಸ್ಪರೆನ್ಸಿ. ಆ್ಯಂಡ್ ಥರ್ಡ್ ಒನ್ ಡೈನಾಮಿಕ್ ಮಾರ್ಕೆಟ್. The foreign exchange market is a dynamic market. In this market, currencies value changing every second and hour. ಸೊ ಇಲ್ಲಿ ಯಾವುದೇ ಒಂದು ಕರೆನ್ಸಿ ವ್ಯಾಲ್ಯೂ ಸೆಕೆಂಡ್ಸಲ್ಲಿ ಚೇಂಜಸ್ ಆಗುತ್ತೆ ಅಂದರೆ ಇಟ್ಸ್ ವೆರಿ ಡೈನಾಮಿಕ್ ಮಾರ್ಕೆಟ್. ಸೊ 1 ಇಯರ್ಗೋ ಅಥವಾ 1 ಮಂತ್ಗೋ 1 ಡೇಗೋ 1 ಅವರ್ಗೆ ಒಂದು ಸರಿ ಚೇಂಜ್ ಆಗೋದಿಲ್ಲ. ಪರ್ ಸೆಕೆಂಡ್ಗೆ ಇಲ್ಲಿ ಕರೆನ್ಸಿ ವ್ಯಾಲ್ಯೂಗಳು ಏನಾಗ್ತಾ ಇರುತ್ತೆ ಚೇಂಜಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಡೈನಾಮಿಕ್ ಮಾರ್ಕೆಟ್. ದೀಸ್ ದ ವ್ಯಾಲ್ಯೂಸ್
changing in the accordance with the changing forces of demand and supply, which also helps in the determining the exchange rates. ಸೊ ಇಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ಫಾರಿನ್ ಕರೆನ್ಸೀಸ್ ಏನಿರುತ್ತೆ ಡಿಪೆಂಡ್ ಅಪಾನ್ ದ ಮಾರ್ಕೆಟ್ ಫೋರ್ಸಸ್, ದ ಪ್ರೈಸಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ವಿಲ್ ಬಿ ಡಿಟರ್ಮೈನ್ಡ್. ಸೊ ಫಾರಿನ್ ಎಕ್ಸ್ಚೇಂಜ್ ರೇಟ್ ಏನಾಗುತ್ತೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಏನಿರುತ್ತೆ ಆ ಬೇಸ್ ಮೇಲೆ ಅದೇನಾಗುತ್ತೆ ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಇದನ್ನು ನಾವು ವೆರಿ ಡೈನಮಿಕ್ ಮಾರ್ಕೆಟ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಒನ್ operates 24 hours. So 24 hours means foreign exchange market functions 24 hours a day. So that means you can purchase whenever you want, either night or day, there is no difference in that. So ಇಲ್ಲಿ ಯಾವಾಗ ಬೇಕಾದ್ರೂ ಕೂಡ ಬೈಯರ್ ಏನು ಮಾಡ್ಬೋದು, ಫಾರಿನ್ ಕರೆನ್ಸಿನ ಯಾವಾಗ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅಥವಾ ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಬೋದು. ಸೊ 24 ಅವರ್ಸು ಕೂಡ ಇದೇನಾಗುತ್ತೆ ವರ್ಕಿಂಗಲ್ಲಿರೋ ಒಂದು ಮಾರ್ಕೆಟ್ ಆಗಿರುತ್ತೆ. ಸೊ ದಿರ್ ಇಸ್ ನೋ ಆಫೀಸ್ ಅವರ್ಸ್. ಸೊ ಆಫೀಸ್ ಅವರ್ಸ್ ಆಗಲಿ ಅಥವಾ ಮತ್ತೊಂದು ಸಂಡೇ ಆಗಲಿ ಸ್ಯಾಟರ್ಡೇ ಆಗಲಿ ಈ ಥರದ ಪ್ರೊಸೆಸ್ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಯಾವಾಗ ಬೇಕಾದ್ರೂ ಕೂಡ ಕರೆನ್ಸಿಗಳನ್ನು ಪರ್ಚೇಸ್ ಮಾಡೋದು ಅಥವಾ ಸೇಲ್ ಮಾಡೋವಂಥ ಒಂದು ಮಾರ್ಕೆಟ್ ಇದಾಗಿರುತ್ತೆ ಅಂತ ನಾವು ಇದನ್ನು ಅರ್ಥ ಮಾಡ್ಕೋಬೋದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಫೀಚರ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ನಾನು ಯಾವ್ಯಾವ ಪಾಯಿಂಟ್ನ ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಫಸ್ಟ್ ಒನ್ ಹೈ ಲಿಕ್ವಿಡಿಟಿ. ಸೊ ಹೈ ಲಿಕ್ವಿಡಿಟಿ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಸ್ ದ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಸೊ ವಿಶ್ವದಲ್ಲಿನೇ ಅತ್ಯಂತ ಹೈ ಲಿಕ್ವಿಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಯಾವುದಪ್ಪ ಅಂತಂದರೆ ಮುಖ್ಯವಾಗಿ ನಮಗೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಆಗಿರುತ್ತೆ. ಸೊ ಯಾಕೆಂದರೆ ಇಲ್ಲಿ ಗ್ಲೋಬಲ್ ಕಸ್ಟಮರ್ಸ್ ಇರ್ತಾರೆ, ಗ್ಲೋಬಲ್ ಬೈಯರ್ ಇರ್ತಾರೆ, ಗ್ಲೋಬಲ್ ಸೆಲ್ಲರ್ಸ್ ಇರ್ತಾರೆ. ಸೊ ಅಂದರೆ ಹ್ಯೂಜ್ ನಂಬರ್ಸ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ ಆರ್ ಗೋಯಿಂಗ್ ಟು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದೇ ಕರೆನ್ಸೀಸ್. ಸೊ ಇಲ್ಲಿ ಹ್ಯೂಜ್ ನಂಬರ್ ಏನು ಮಾಡ್ತಾರೆ, ಬೈ ಮಾಡೋರು ಮತ್ತು ಸೇಲ್ ಇರೋದ್ರಿಂದ ಇದು ಒಂದು ಹ್ಯೂಜ್ ಮಾರ್ಕೆಟ್ ಆಗುತ್ತೆ, ತುಂಬ ಲಾರ್ಜ್ ಸ್ಕೇಲ್ ಮಾರ್ಕೆಟ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಹೈ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ಗಳು ಯಾವುದಾಗುತ್ತೆ, ಕರೆನ್ಸಿಗಳ ಇನ್ಸ್ಟ್ರೂಮೆಂಟ್ಸ್ಗಳಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಹೈ ಲಿಕ್ವಿಡಿಟಿನ ಎಂಜಾಯ್ ಮಾಡ್ಬೋದು ಅಂತ. ನೆಕ್ಸ್ಟ್ ಒಂದು ಟ್ರಾನ್ಸ್ಪರೆನ್ಸಿ. ಸೊ ಗ್ಲೋಬಲ್ ಮಾರ್ಕೆಟ್ ಅಂತ ವಿ ಹ್ಯಾವ್ ಟು ಫಾಲೋ ದ ಟ್ರಾನ್ಸ್ಪರೆನ್ಸಿ ಪ್ರೊಸೀಜರ್. ಸೊ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದು ತುಂಬ ಹೈ ಲೆವೆಲಲ್ಲಿ ಇರುತ್ತೆ. ಇಲ್ಲಿ ಯಾವುದೇ ಏನೋ ಗೌಪ್ಯತೆಗಳು ಇರೋದಿಲ್ಲ ಅಂತ. ಸೊ ಈಗ ನಮಗೆ ಯಾವುದೋ ಒಂದು ದೇಶದ ಕರೆನ್ಸಿ ಯಾವ ವ್ಯಾಲ್ಯೂ ಏನಿದೆ ಅಂತಂದರೆ ನಾವು ಈಸಿಯಾಗಿ ನೋಡ್ಬೋದು ವಿತ್ ದ ಹೆಲ್ಪ್ ಆಫ್ ಆನ್ಲೈನ್. ಸೊ ಆನ್ಲೈನ್ ಮೂಲಕ ನಾವೇನು ಮಾಡ್ಬೋದು, ಅದರ ವ್ಯಾಲ್ಯೂನ ನೋಡ್ಬೋದು, ಅದರ ಕನ್ವರ್ಷನ್ ರೇಟ್ನ ನೋಡ್ಬೋದು, ಅದಕ್ಕೆ ಚಾರ್ಜಸ್ ಏನಾಗ್ತಿದೆ ಅಂತ ನೋಡ್ಬೋದು. ಅದ್ರ ಜೊತೆಗೆ ನಿನ್ನೆ ಅಥವಾ ಮೊನ್ನೆ ಅಥವಾ ಒಂದು ತಿಂಗಳ ಹಿಂದೆ ಅದ್ರ ಚಾರ್ಜಸ್ ಏನಾಗಿತ್ತು, ಅದರ ರೇಟ್ ಏನಾಗಿತ್ತು, ನೆಕ್ಸ್ಟ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅನ್ನೋದು ಕೂಡ ನಾವು ಪ್ರೈಸ್ ಫ್ಲಕ್ಚುಯೇಷನ್ ವಿ ಕ್ಯಾನ್ ಫೋರ್ಕ್ಯಾಸ್ಟ್. ಸೊ ನಾವು ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಗೋದು ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಎಸ್ಟಿಮೇಷನ್ ಮಾಡಬಹುದು ಅಂತ. ದಟ್ಸ್ ಅಬೌಟ್ ದ ಮಾರ್ಕೆಟ್ ಟ್ರಾನ್ಸ್ಪರೆನ್ಸಿ. ನೆಕ್ಸ್ಟ್ ಇಟ್ಸ್ ಅ ಡೈನಾಮಿಕ್ ಮಾರ್ಕೆಟ್. ಸೊ ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ದ ಮಾರ್ಕೆಟ್ ಇಸ್ ನಾಟ್ ಕನ್ಫೈನ್ ಟು ಒನ್ ಕಂಟ್ರಿ ಆರ್ ಗ್ರೂಪ್ ಆಫ್ ಕಂಟ್ರೀಸ್. ಇಲ್ಲಿ ಕೆಲವೊಂದು ದೇಶಗಳಿಗೆ ಮಾತ್ರ ಇದು ಒಂದು ಸೀಮಿತವಾಗಿಲ್ಲ. ಸೊ ಇದು ಗ್ಲೋಬಲ್ ಮಾರ್ಕೆಟ್ ಆಗಿದೆ, ಇಟ್ಸ್ ಜಾಗತಿಕ ಮಾರುಕಟ್ಟೆ ಆಗಿರೋದ್ರಿಂದ ಇಲ್ಲಿ ನಮಗೆ ಪ್ರೈಸಸ್ ಆಫ್ ಕರೆನ್ಸೀಸ್ ಆರ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಸೊ ಇನ್ನು ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಡಿಪೆಂಡಿಂಗ್ ಅಪಾನ್ ದ ಫೋರ್ಸಸ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಆ ಮಾರ್ಕೆಟ್ನ ಒಂದು ಫೋರ್ಸಸ್ ಏನಾಗಿದೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನಿದೆ ಅದ್ರ ಬೇಸಿಸ್ ಮೇಲೆ ಆ ದೇಶದ ಕರೆನ್ಸಿ ಅನ್ನೋದು ಡಿಟರ್ಮೈನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಇಟ್ಸ್ ಅ ವೆರಿ ಡೈನಮಿಕ್ ಮಾರ್ಕೆಟ್. ಸೊ ನೀವು ನಾಳೆದು ಇಷ್ಟೇ ಪ್ರೈಸ್ ಇರುತ್ತೆ, ನಾಡಿದ್ದು ಇಷ್ಟೇ ಪ್ರೈಸ್ ಇರುತ್ತೆ ಅಂತ ನಾವು ಕ್ಯಾನ್ ನಾಟ್ ಫೋರ್ಕಾಸ್ಟ್ ದ ಪ್ರೈಸಸ್ ಆಫ್ ದ ಕರೆನ್ಸೀಸ್. ಸೊ ಇಲ್ಲಿ ಏನು ಮಾಡ್ಬೋದು, ಪ್ರೈಸಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಮತ್ತು ಡಿಕ್ರೀಸ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೋದು. ನೆಕ್ಸ್ಟ್ ಒನ್ ಇಟ್ಸ್ ಆಪರೇಟ್ಸ್ 24 hours. ನಾನು ಆಲ್ರೆಡಿ ಹೇಳಿದೆ, ದಿರ್ ಇಸ್ ನೋ ಆಫೀಸ್ ಅವರ್ಸ್ ಫಾರ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಗೆ ಯಾವುದೇ ಆಫೀಸ್ ಅವರ್ಸ್ ಇರೋದಿಲ್ಲ. ನೀವು ಯಾವಾಗ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಬೋದು. ಇಟ್ ಆಪ್ರೇಟ್ಸ್ ಇನ್ ದ 24 hours. ಅಂದರೆ 24 hours ಪ್ರತಿ ನೈಟ್ ಆ್ಯಂಡ್ ಡೇ ಕೂಡ ಇದೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು ಮತ್ತು ಸೇಲ್ ಮಾಡೋವಂಥ ಒಂದು ಮಾರುಕಟ್ಟೆ ಇದಾಗಿದೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಸೊ ದಿಸ್ ಇಸ್ ಅಬೌಟ್ ದ ಫೀಚರ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮಗೆ ಬುಕ್ಸ್ ಏನಾದರೂ ರೆಫರೆನ್ಸ್ ಬೇಕಾದರೆ ಫೈನಾನ್ಷಿಯಲ್ ಬುಕ್ಸ್ ಫಾರ್ ರೆಫರೆನ್ಸ್ ನಾವಿಲ್ಲಿ ಗಾರ್ಡನ್ ನಟರಾಜನ್ ಅಂತೇಳಿ ಫೈನಾನ್ಷಿಯಲ್ ಮಾರ್ಕೆಟ್ ಆ್ಯಂಡ್ ಸರ್ವಿಸಸ್ ಅಂತ ಇದೆ. ದಟ್ಸ್ ಅ ಹಿಮಾಲಯ ಪಬ್ಲಿಷಿಂಗ್ ಹೌಸು ಪಬ್ಲಿಷ್ ಮಾಡಿರೋವಂಥದ್ದು. ಅದನ್ನು ನೀವು ರೆಫರ್ ಮಾಡಿದ್ರೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ MY ಖಾನ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಟಾಟಾ ಮ್ಯಾಕ್ಗ್ರಿಲ್ ಎಜುಕೇಷನ್ 8th ಎಡಿಷನ್ನ ನೀವು ಅದನ್ನು ರೆಫರ್ ಮಾಡ್ಬೋದು. ಅದ್ರ ಜೊತೆಗೆ ಪ್ರೀತಿ ಸಿಂಗ್ ಅಂತ ಆಥರ್ ನೇಮು, ಡೈನಾಮಿಕ್ಸ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಟೆಕ್ಸ್ಟ್ ಬುಕ್, ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಸರ್ವಿಸಸ್. ಸೊ ಈ ಬುಕ್ನ ರೆಫರ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅದ್ರ ಜೊತೆಗೆ ಇಂಟರ್ನೆಟಲ್ಲಿರೋ ಇನ್ಫಾರ್ಮೇಷನ್ನು ಕೂಡ ನೋಡೋದ್ರ ಮೂಲಕ ನೀವೇನು ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿನ ನೀವು ಕಲೆ ಹಾಕ್ಬೋದು ಅಂತ ನಾನು ಭಾವಿಸ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು.